ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆ ಬೆಂಗಳೂರಿನಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ಕೋಲಾರ ನಗರದ ಮಧ್ಯಭಾಗದಲ್ಲಿರುವ ಸೋಮೇಶ್ವರ ದೇವಾಲಯವು ಶಿವನಿಗೆ ಅರ್ಪಿತವಾದ ಪ್ರಸಿದ್ಧ ಐತಿಹಾಸಿಕ ಸ್ಥಳವಾಗಿದೆ. ಇದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಹಾಗೂ ಸುಂದರವಾದ ಕಲ್ಲಿನ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ. ಈ ದೇವಾಲಯಕ್ಕೆ 1000 ವರ್ಷಗಳ ಇತಿಹಾಸವಿದೆ. ಮೂಲತಃ 11ನೇ ಶತಮಾನದಲ್ಲಿ ಚೋಳರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾದ ಈ ದೇವಾಲಯ ನಂತರ ಚಾಲುಕ್ಯರು, ತದನಂತರ 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಈ ದೇವಾಲಯವನ್ನು ವಿಸ್ತರಿಸಿ ಭವ್ಯವಾದ ಮಂಟಪಗಳು ಮತ್ತು ಸುಂದರವಾದ ಶಿಲ್ಪಕಲೆಗಳನ್ನು ಸೇರಿಸಿದರು. ದೇವಾಲಯದ ಒಳಭಾಗದಲ್ಲಿ ಕಲ್ಯಾಣ ಮಂಟಪವು ಅತ್ಯಂತ ಆಕರ್ಷಕವಾದ ಕಂಬಗಳನ್ನು ಮತ್ತು ಸೂಕ್ಷ್ಮವಾದ ಕೆತ್ತನೆಗಳನ್ನು ಹೊಂದಿದೆ. 64 ಕಂಬಗಳಿಂದ ಕೂಡಿದ ಮಂಟಪ, ಕೆಲ ಕಂಬಗಳಲ್ಲಿ ಕುದುರೆ ಸವಾರರು, ಯಾಳಿಗಳ ಕೆತ್ತನೆಗಳಿವೆ. ಮಂಟಪದ ಮೇಲ್ಛಾವಣಿಯಲ್ಲಿ ಕಮಲದ ಹೂವುಗಳು, ಜಾಮಿತಿಯ ಆಕಾರಗಳು ಮತ್ತು ಅಷ್ಟದಿಕ್ಪಾಲಕರ ಅದ್ಭುತ ಚಿತ್ರಣವಿದೆ. ಕಲ್ಯಾಣ ಮಂಟಪವು ದೇವಾಲಯದ ಮುಖ್ಯ ಆಕರ್ಷಣೆಯ ಸ್ಥಳವಾಗಿದೆ. ಗರ್ಭಗುಡಿಯಲ್ಲಿ ಕಲ್ಲಿನ ಶಿವಲಿಂಗ ಸೋಮೇಶ್ವರ ಬೃಹದಾಕಾರದಲ್ಲಿದ್ದು, ಗರ್ಭಗುಡಿಯ ಹಿಂಭಾಗದಲ್ಲಿ 3 ಹಂತಗಳಲ್ಲಿ ನಾರಾಯಣ ವಿಗ್ರಹಗಳು, ಪಕ್ಕದಲ್ಲೇ ವಿಜಯನಗರ ಶೈಲಿಯ ದ್ವಾರಪಾಲಕರೊಂದಿಗೆ ಪ್ರತ್ಯೇಕ ಪಾರ್ವತಿ ಗುಡಿ ಇದೆ. ದೇವರ ದರ್ಶನ ಪಡೆದು ಹೊರನಡೆದು ಅಲ್ಲೇ ಹತ್ತಿರದಲ್ಲೇ ಕೋಲಾರಮ್ಮನ ದೇವಾಲಯಕ್ಕೆ ದರ್ಶನಕ್ಕೆ ಬಂದೆವು. ಕೋಲಾರದ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ಧಾರ್ಮಿಕ ಕೇಂದ್ರ ಕೋಲಾರಮ್ಮ ದೇವಾಲಯ 1000 ವರ್ಷಗಳಿಗಿಂತಲೂ ಹಳೆಯದಾದ ಭವ್ಯ ಇತಿಹಾಸವನ್ನು ಹೊಂದಿದ ಈ ದೇವಾಲಯವು ಕೋಲಾರ ನಗರದ ರಕ್ಷಕ ದೇವತೆ ಕೋಲಾರಮ್ಮ ದುರ್ಗಾದೇವಿಯ ರೂಪ. ದೇವರನ್ನು ಕನ್ನಡಿಯಲ್ಲಿ ದರ್ಶನ ಪಡೆಯಬೇಕು. ಈ ದೇವಾಲಯವು ಮೂಲತಃ 9ನೇ ಶತಮಾನದಲ್ಲಿ ತಲಕಾಡಿನ ಗಂಗಾ ಅರಸರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ. 11ನೇ ಶತಮಾನದಲ್ಲಿ ಚೋಳ ರಾಜ ರಾಜೇಂದ್ರ ಚೋಳ ಈ ದೇವಾಲಯವನ್ನು ದೊಡ್ಡದಾಗಿ ಜೀರ್ಣೋದ್ಧಾರಗೊಳಿಸಿದ್ದಾರೆ. ನಂತರದ ದಿನಗಳಲ್ಲಿ ವಿಜಯನಗರದ ಅರಸರು ಮತ್ತು ಮೈಸೂರು ಅರಸರು ಈ ದೇವಿಯನ್ನು ತಮ್ಮ ಕುಲದೇವತೆಯಾಗಿ ಆರಾಧಿಸಿ ದೇವಾಲಯಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಗರ್ಭಗುಡಿಯಲ್ಲಿ ತಾಯಿ ಕೋಲಾರಮ್ಮ ಅಷ್ಟಭುಜಗಳನ್ನು ಹೊಂದಿರುವ ಉಗ್ರರೂಪಿ, ಮಹಿಷಾಸುರ ಮರ್ದಿನಿಯಾಗಿ ನೆಲೆಸಿದ್ದಾಳೆ. ದೇವಾಲಯದ ಮತ್ತೊಂದು ಪ್ರಮುಖ ಭಾಗದಲ್ಲಿ ಬ್ರಹ್ಮಾಣಿ, ವೈಷ್ಣವಿ, ಮಹೇಶ್ವರಿ ಸೇರಿದಂತೆ 7 ಮಾತೃಕೆಯರ ಸುಂದರ ಕಲ್ಲಿನ ಮೂರ್ತಿಗಳಿವೆ. ಚೇಳಮ್ಮ, ಚೇಳಗಳ ದೇವತೆಗೆ ಸಣ್ಣ ಗುಡಿಯೂ ಇದೆ. ಇಲ್ಲಿ ಪ್ರಾರ್ಥನೆ ಸಲ್ಲಿಸಿದರೆ ಚೇಳಿನ ಕಡಿತದಿಂದ ರಕ್ಷಣೆಗೆ ಸಿಗುತ್ತದೆ ಎಂಬ ನಂಬಿಕೆ. ದೇವಾಲಯದ ನೆಲದ ಮೇಲಿರುವ ಒಂದು ಸಣ್ಣ ರಂಧ್ರದ ಮೂಲಕ ಕಾಣುವ ದೊಡ್ಡ ಬಾವಿಯಂತಹ ಹುಂಡಿ ಇಲ್ಲಿದೆ. ಇದಕ್ಕೆ ನಾಣ್ಯಗಳನ್ನು ಹಾಕಿದರೆ ನಾಣ್ಯಗಳು ಬೀಳುವ ಸದ್ದು ಕೇಳಿಬರುತ್ತದೆ. ಮಂಗಳವಾರ ಮತ್ತು ಶುಕ್ರವಾರ ದೇವಿಗೆ ವಿಶೇಷ ಪೂಜೆ ಇರುವುದರಿಂದ ಒಮ್ಮೆ ಕೋಲಾರಕ್ಕೆ ಭೇಟಿ ಕೊಟ್ಟು ಸೋಮೇಶ್ವರ ಮತ್ತು ಕೋಲಾರಮ್ಮನ ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳು. ಶಾಂತಾರೆಡ್ಡಿ.